ಜೇನು ಸಾಗಾಣಿಕೆ, ಹನಿ ಮಾಡ್ತೀನಂದ್ರೆ ಸಹಿತ ಈಗ ನಮ್ಮದು ಹನಿ ಪೆಟ್ಟಿಗೆ ಇದೆ, ಹಣ್ಣಿ ಪೆಟ್ಟಿಗೆಗೂ ಕೊಡ್ತೀವಿ ನಾವು. ಒಂದು ಬಿ ಕಲ್ಚರ್, ಬಿ ಕಲ್ಚರ್, ಅದರಲ್ಲಿ 4,500 ರೂಪಾಯಿ ಜೇನು ಪೆಟ್ಟಿಗೆ ಇತ್ತಂದರೆ ಅದಕ್ಕೆ 75% ದಂಗೆ 3,375 ರೂಪಾಯಿ ನಾವು ಕೊಡ್ತೀವಿ ರೈತರು. ಯಾಕಂದ್ರೆ ಈ ಪ್ರಪಂಚ ನಿಂತಿದ್ದೇ ಹನಿ ಬಿ ಮೇಲೆ. ಈ ಹನಿ ಬಿ ಇರಲಿಲ್ಲ ಅಂತಂದರೆ ನಾವು ಯಾರೂ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಹನಿ ಕಲ್ಚರ್ ಮಾಡಿರಿ ಅಂತ ರೈತರು ಕೊಡ್ತಾ ಇದ್ದಾರೆ. ರೈತರಿಗೆ ನಾವು ಒಂದೊಂದು ಬಾಕ್ಸು, 2 ಬಾಕ್ಸು, 4 ಬಾಕ್ಸು ಗಂಟ್ಲೆ ಕೊಡ್ತಾ ಇದ್ದೀವಿ. ಇದರಿಂದ ಏನಾಗ್ತದೆ ಅಂದರೆ ಒಂದು ಹನಿ ಬರ್ತದೆ, ಆಮೇಲೆ ಇದು ಪ್ರೊಪಗೇಷನ್ಗೆ ಹೆಲ್ಪ್ ಮಾಡಿ ಅದು ನಮಗೆ ಹೂವು ಬಿಡೋಕ್ಕೆ ಆಮೇಲೆ ಹಣ್ಣಾಗೋಕ್ಕೆ ಭಾಳ ಲಾಭಕರವಾಗಿದೆ. ಇದನ್ನು ಈಗಾಗಲೇ ನಾವು ಭಾಳಷ್ಟು ರೈತರಿಗೆ ಕೊಟ್ಟಿದ್ದೀವಿ. ಮತ್ತು ನಮ್ಮ ಜಾಂಬೋಟಲ್ಲಿ ಒಂದು ಹನಿ ಬಿ ಸೆಂಟರ್ ಅಂತ ಒಂದಿದೆ. ಹನಿ ಬಿ ಸೆಂಟರ್ದಲ್ಲಿನೂ ಸಹಿತ ನಾವು ಮುಂದಿನ ದಿನಗಳಲ್ಲಿ ಅದನ್ನು ಡೆವಲಪ್ ಮಾಡುತ್ತೀವಿ. ಅದು ಮೊದಲಿಂದ ಭಾಳ ವರ್ಷದಿಂದ ಹಾಳಾಗಿತ್ತು. ಅದನ್ನು ನಾವು ಈಗ ಅಲ್ಲಿ ಜಾಂಬೋಟಿಲಿ ಹನಿ ಬಿ ಸೆಂಟರ್ದಲ್ಲಿ ಮೇನ್ ಗೋವಾ ರೋಡಲ್ಲಿದೆ, ಆ ಸೆಂಟರ್ದಲ್ಲಿ ಟ್ರೈನಿಂಗ್ ಮಾಡೋದು, ಆಮೇಲೆ ಅದನ್ನು ಯಾವ ಥರ ಡೆವಲಪ್ ಮಾಡಬೇಕು ಫ್ಯೂಚರ್ದಲ್ಲಿ. ಈಗಾಗಲೇ ನಾವು ಜಾಂಬೋಟಿ ಜೇನಿಗೆ ಒಂದು ಪ್ರಪೋಸಲ್ ಕಳಿಸಿದ್ದೀವಿ ಬಜೆಟ್ದಲ್ಲಿ ಲಾಸ್ಟ್ 2 years ಬ್ಯಾಕ್. ಅದು ಅಪ್ರೂವ್ಡೂ ಆಗಿತ್ತು 5 ಕೋಟಿಗೆ. ಅದರಲ್ಲಿ 2.5 ಕೋಟಿ ಜಾಂಬೋಟಿ ಬ್ರ್ಯಾಂಡಿಂಗು, ಕೂರ್ಗು ಹಣಿಗೆ ಅಂತ 2.5 ಕೋಟಿ. ಇನ್ನೂ 2.5 ಕೋಟಿ ನಮ್ಗೆ ದುಡ್ಡು ಬಂದಿಲ್ಲ. ಬಟ್ ಮೀನ್ ವೈಲ್ ನಾವೊಂದು FAO ಮಾಡಿದ್ವಿ, ಅಲ್ಲಿ ರೈತ ಉತ್ಪಾದಕರ ಸಂಘ ಮಾಡಿದ್ವಿ. ಆಲ್ರೆಡಿ 700 ಮೆಂಬರ್ಸ್ ಇದ್ದಾರೆ. ಈಗಾಗಲೇ ಜೇನು ಪೆಟ್ಟಿಗೆ ಕೊಟ್ಟಿದ್ವಿ, ಜೇನನ್ನು ತರ್ತಾ ಇದ್ದಾರೆ, ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಒಂದು ಬ್ರ್ಯಾಂಡೂ ಅವ್ರದ್ದೇ ಆದಂಥ ಒಂದೊಂದು ಹಣ್ಣಿನೂ ಮಾಡಿದ್ದಾರೆ, ಮಾರ್ಕೆಟಿಗೂ ತಂದಿದ್ದೀವಿ. ಮೊನ್ನೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅದನ್ನು ಲಾಂಚು ಮಾಡಿದರು ಫ್ಲವರ್ ಶೋದಲ್ಲಿ. ಈ ಥರ ಮಾಡೋದ್ರಿಂದ ರೈತರಿಗೆ ಹಣ್ಣಿನೂ ಒಳ್ಳೆ, ಅಂದರೆ ನಾವು ಹಿಡ್ದು ನೋಡ್ಬೋದು ನೀವು, ಕೊಡಗುದ್ದು ಹಣ್ಣಿನೇ ಇಂಪಾರ್ಟೆಂಟು. ಬಟ್ ಈಗ ನಾವೇನು ಜಾಂಬೋಟಿ ಹಣ್ಣಿ ಏನು ಮಾಡ್ತಾ ಇದ್ದೀವಿ, ಇದು ಅದಕ್ಕಿಂತ ಹೆಚ್ಚಿನ ಔಷಧೀಯ ಗುಣಗಳು ಉಳುವುದರಿಂದ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಜಾಂಬೋಟಿ ಅನ್ನೋದು ಫೇಮಸ್ ಆಗ್ತದೆ. ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ GI ಟ್ಯಾಗ್ ಅಂತ ಕೊಡ್ತಾ ಇದ್ದೀವಿ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಹೇಳಿ. ನಾವು ಇದನ್ನು ಮಾಡಿಬಿಟ್ರೆ ಅಂದರೆ ಪ್ರಪಂಚದಾದ್ಯಂತದಲ್ಲಿನೂ ಸಹಿತ ಈ ಜೇನುತುಪ್ಪಕ್ಕೆ ಬೇಡಿಕೆ ಬರ್ತದೆ. ಅವಾಗ ಇದನ್ನು ನಾವು ಈ ಬ್ರ್ಯಾಂಡ್ ಮಾಡಿ ನಾವು ಕಳಿಸಿದರೆ ಅಲ್ಲಿ ಏನಾರು ಲೈಕ್ ಆಯ್ತಂದರೆ ಇದಕ್ಕೆ ಬ್ರ್ಯಾಂಡಿಗೆ ವ್ಯಾಲ್ಯೂ ಬರ್ತದೆ. ಆಮೇಲೆ ಇದನ್ನು ನಮ್ಮನ್ನ ಕೇಳಿಬಿಟ್ಟನೆ ಮಾರಾಟ ಮಾಡಬೇಕಾಗ್ತದೆ. ಆ ಥರನೂ ಮುಂದಿನ ದಿನಗಳಲ್ಲಿ ಇದು ಮಾಡಬೇಕಂತ ಅದನ್ನೊಂದು ಯೋಜನೆ ಇಟ್ಟಿದ್ದೀವಿ. ಈ ಜೇನು ಪೆಟ್ಟಿಗೆ ಯಾರ್ಯಾರು ರೈತರಿಗೆ ಬೇಕಾಯ್ತಂದರೆ, ನೀವು ತೋಟಗಾರಿಕೆ ಬೆಳೆ ಬೆಳಿತಿದ್ರೆ ಅದಕ್ಕೂ ನಾವು ಕೊಡ್ತೀವಿ. ನಮ್ಮ ಧ್ವನಿ ಕೇಳಿ ಕನಸು ನನಸದ ವೇಣು ಧ್ವನಿ.